ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ಕಠೋರವಾದಂಥ ನುಡಿಗಳನ್ನು ಹೇಳಿದ್ದಾರೆ. ಇಲ್ಲಿವರೆಗೂ ನಮ್ಮ ಪಿಯೂಷ್ ಗೋಯಲ್ ಮಾತಾಡ್ತಾ ಇದ್ರು, ಡಾಕ್ಟರ್ ಜಯಶಂಕರ್ ಮಾತಾಡ್ತಾ ಇದ್ರು, ಬೇರೆ ಬೇರೆ ಖಾತೆ ಸಚಿವರು ಈ ವ್ಯಾಪಾರ ಒಪ್ಪಂದದ ಕುರಿತು ಮಾತನಾಡ್ತಿದ್ರೆ ವಿನಃ ನರೇಂದ್ರ ಮೋದಿ ಅವರು ಆ ವಿಷಯದಲ್ಲಿ ಯಾವತ್ತೂ ತಮ್ಮ ನೇರವಾದ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಈ ಸ್ವಾಮಿನಾಥನ್ ಅವರ ಜನ್ಮ ಶತಾಬ್ದಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನರೇಂದ್ರ ಮೋದಿ ಅವರು ವ್ಯಕ್ತಿಗತವಾಗಿ ನನಗೆ ನಷ್ಟವಾದರೂ ಪರವಾಗಿಲ್ಲ, ನನ್ನ ದೇಶದ ರೈತರ ಹಿತಾಸಕ್ತಿಯನ್ನು ಬಲಿ ಕೊಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ವ್ಯಕ್ತಿಗತವಾದ ನಷ್ಟ ಅಂತಂದರೆ ಏನರ್ಥ? ನರೇಂದ್ರ ಮೋದಿ ಅವರ ವೈಯಕ್ತಿಕವಾದಂಥ ನಷ್ಟ ಏನಿರುತ್ತೆ? ಡೊನಾಲ್ಡ್ ಟ್ರಂಪ್ ಜೊತೆಗಿರುವಂಥ ಸ್ನೇಹ ಇದರಿಂದ ಹೊರಟೋದ್ರೂ ಪರವಾಗಿಲ್ಲ, ನನ್ನ ದೇಶದ ಪಶುಸಂಗೋಪನೆ ಮಾಡುವಂಥ ಜನ, ಮೀನುಗಾರರು, ವ್ಯವಸಾಯ ಮಾಡುವಂಥ ರೈತ ಬಂಧುಗಳು, ಇವರ ಹಿತಾಸಕ್ತಿಗೆ ವಿರುದ್ಧವಾಗಿ ನಾನು ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ. ಇದು ನೇರವಾಗಿ ಡೊನಾಲ್ಡ್ ಟ್ರಂಪ್ಗೆ ಹೇಳಿದ ಮಾತು ಮತ್ತು ಈ ದೇಶದ ವಿಪಕ್ಷದವರಿಗೆ ಹೇಳಿದಂಥ ಮಾತು. ಹಾಗಾದರೆ ಭಾರತ ದೇಶದ ಮೇಲೆ ಈತ ಹೇರಿರುವಂಥ ಪ್ರತಿ ತೆರಿಗೆ ಏನಿದೆ, ಟ್ಯಾರಿಫ್ ಏನಿದೆ, ಅದು ಇದೇ ರೀತಿ ಮುಂದುವರಿಯುತ್ತೆ ಅಂತ ಆದರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ನಷ್ಟ ಇದೆಯಾ? ಅದ್ರ ಬಗ್ಗೆ ಒಂದಷ್ಟು ಅಂಕಿಅಂಶಗಳನ್ನು ನಿಖರವಾಗಿ ತಮ್ಮೆದುರಿಗೆ ಹೇಳ್ತೇನೆ. ಮಜಾ ಅಂದರೆ ಬಹಳಷ್ಟು ಜನರಿಗೆ ಒಂದು ವಿಚಾರ ಗೊತ್ತಿರೋದಿಲ್ಲ. ತೆರಿಗೆ ಹಾಕಿದ್ದಾರೆ ಅಂತಂದ ತಕ್ಷಣ ಅಮೇರಿಕಾದವರು ನಮ್ಮ ಮೇಲೆ ತೆರಿಗೆ ಹಾಕಿದ್ದಾರೆ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗ್ತಾ ಇದೆ. ಒಂದು ಸಣ್ಣ ಲೇಮ್ಯಾನ್ ಉದಾಹರಣೆಯನ್ನು ಹೇಳ್ಬಿಡ್ತೇನೆ, ಜನಸಾಮಾನ್ಯರ ರೀತಿಯ ಉದಾಹರಣೆ ಹೇಳ್ತೇನೆ. ಒಂದು ಫೆರಾರಿ ಕಾರನ್ನು ನಾನು ಇಂಪೋರ್ಟ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡಾಗ ಅದರ ಬೆಲೆಯನ್ನು ಅಲ್ಲಿ ಒಂದು 10 ಕೋಟಿ ರೂಪಾಯಿ ಕೊಟ್ಟು 5 ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರ್ತೀನಿ. 10 ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದೇನೆ ಅಂದ್ಕೊಳ್ಳಿ. ಭಾರತಕ್ಕೆ ಬಂದ ತಕ್ಷಣ ಅದ್ರ ಮೇಲೆ 100% ಇಂಪೋರ್ಟ್ ಡ್ಯೂಟಿ ಹಾಕಿದರೆ 10 ಕೋಟಿ ರೂಪಾಯಿ ಅಡಿಷ್ನಲ್ ಟ್ಯಾಕ್ಸನ್ನು, ಹೆಚ್ಚುವರಿ ತೆರಿಗೆಯನ್ನು ನಾನು ಕಟ್ಟಬೇಕು. ಅದು 200% ಆಗಿದ್ದರೆ ಅಲ್ಲಿಗೆ 10 ಕೋಟಿ ಕೊಟ್ಟದ್ದಕ್ಕೆ 20 ಕೋಟಿ ಕಟ್ಟಬೇಕು. ಅಲ್ಲಿಗೆ 30 ಕೋಟಿ ರೂಪಾಯಿ ನನ್ನ ಕಾರಿನ ಬೆಲೆ ಆಯಿತು. 10 ಕೋಟಿ ರೂಪಾಯಿಯನ್ನು ನಾನು ಅಲ್ಲಿ ಕೊಟ್ಟಿರ್ತೇನೆ. ಭಾರತಕ್ಕೆ ಬಂದ ಮೇಲೆ ಅದಕ್ಕೆ ಇಂಪೋರ್ಟ್ ಡ್ಯೂಟಿಯನ್ನು 10 ಕೋಟಿ ರೂಪಾಯಿ ಕೊಡ್ತೀನಿ. ಅಲ್ಲಿಗೆ ನನ್ನ ಕಾರಿನ ಬೆಲೆ 20 ಕೋಟಿ ರೂಪಾಯಿ ಆಯಿತು. ಕೊಟ್ಟವನು ನಾನು. ಯಾವ ವ್ಯಕ್ತಿ ಅದನ್ನು ಆಮದು ಮಾಡ್ಕೋತಾನೋ ಆ ವ್ಯಕ್ತಿ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕು. ಇಂಪೋರ್ಟ್ ಡ್ಯೂಟಿ ಅಂತಾರೆ. ಇವತ್ತು ಡೊನಾಲ್ಡ್ ಟ್ರಂಪ್ ಎಲ್ಲರಿದ್ರಿಗೆ ಹೇಳ್ತಾ ಇರೋದೇನು ಅಂತಂದರೆ, ಡಾಲರ್ನ ಸುರಿಮಳೆ ಆಗ್ತಾ ಇದೆ ಅಮೆರಿಕೆಯಲ್ಲಿ. ಎಲ್ಲ ದೇಶಗಳ ಮೇಲೆ ನಾವು ಈ ರೀತಿ ಟ್ಯಾರಿಫ್ ಹೇರಿದ್ದೇವೆ, ಹೀಗಾಗಿ ಸಮೃದ್ಧಗೊಳ್ತಾ ಇದೆ ನಮ್ಮ ಖಜಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಡಾಲರ್ ಕೊಡ್ತಾ ಇರೋರು ಯಾರು? ಯಾವ ವಸ್ತು ಭಾರತದಿಂದ ಹೋಗುತ್ತೋ, ಯಾವ ವಸ್ತು ವಿಯೆಟ್ನಾಂನಿಂದ ಹೋಗುತ್ತೋ, ಯಾವ ವಸ್ತು ಚೈನಾದಿಂದ ಹೋಗುತ್ತೋ, ಯಾವ ವಸ್ತು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಹೋಗುತ್ತೋ, ಅದರ ಮೇಲೆ ಎಷ್ಟೆಷ್ಟು ಹೆಚ್ಚುವರಿ ಈತ ತೆರಿಗೆಯನ್ನು ಕೊಟ್ಟು ಹಾಕಿದ್ದಾರೋ ಆ ತೆರಿಗೆಯನ್ನು ಅಲ್ಲಿಯ ಜನ ಕಟ್ಟಬೇಕು. ಉದಾಹರಣೆಗೆ ವಾಲ್ಮಾರ್ಟ್ನವರು ಭಾರತದ ಒಂದು ವಸ್ತುವನ್ನು ಭಾರತದಿಂದ ತರಿಸ್ತಾರೆ. ಅರಶಿನ ಪುಡಿ ತರಿಸ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಯಾವುದೋ ಚಿಲ್ಲಿ ಪೌಡರ್ ತರಿಸ್ತಾರೆ ಅಂದ್ಕೊಳ್ಳಿ. ಬೇರೆ ಯಾವುದೋ ಒಂದು ವಸ್ತುವನ್ನು ಭಾರತದಿಂದ ತರಿಸ್ತಾರೆ. ಭಾರತದಿಂದ 50 ರೂಪಾಯಿ ಕೆಜಿ ಅಥವಾ 100 ರೂಪಾಯಿ ಕೆಜಿಗೆ ಕಳಿಸಿದಂಥ ವಸ್ತುವಿಗೆ ಇವರು ಅಡಿಷ್ನಲ್ ಟ್ಯಾಕ್ಸನ್ನು, ಪ್ರತಿ ತೆರಿಗೆಯನ್ನು 50 ರೂಪಾಯಿ ಹಾಕಿದಾಗ ಅದರ ಬೆಲೆ 150 ರೂಪಾಯಿ ಆಗುತ್ತೆ. ನಾವು ಇಲ್ಲಿ ಕೊಡೋದು 100 ರೂಪಾಯಿಗೆ ಅದನ್ನ ಅಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ವಾಲ್ಮಾರ್ಟ್ ಅದಕ್ಕೆ 50 ರೂಪಾಯಿ ಕೊಡಬೇಕು. ವಾಲ್ಮಾರ್ಟ್ ಎಲ್ಲಿಯ ಕಂಪ್ನಿ? ಭಾರತದ ಕಂಪ್ನಿ ಅಲ್ಲ, ಅಮೇರಿಕೆಯ ಕಂಪ್ನಿ ನನ್ನ ವಸ್ತುವಿಗೆ, ಭಾರತದ ವಸ್ತುವಿಗೆ ತಾನು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಆ ತೆರಿಗೆಯ ಹಣವನ್ನು ಅಲ್ಲಿಯ ಬಳಕೆದಾರ, ಗ್ರಾಹಕ ಕೊಡಬೇಕಾಗತ್ತೆ, ಜೊತೆಗೆ ಲಾಭವನ್ನು ಕೊಡಬೇಕಾಗತ್ತೆ. ಅಂದರೆ ನೇರವಾಗಿ ಇದು ಯಾರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ? ಅಮೇರಿಕನ್ನರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಭಾರತ ಬೇಡ ಅಂತ ಹೇಳಿದರೆ ಬೇರೆ ರಾಷ್ಟ್ರದಿಂದ ತರಿಸ್ಕೋಬೋದು ಅಂತಂದರೆ ಎಲ್ಲ ರಾಷ್ಟ್ರಗಳ ಮೇಲೆ ಈ ಪುಣ್ಯಾತ್ಮ ಟ್ಯಾಕ್ಸನ್ನು ಹೇರಿದ್ದಾರೆ. ಯಾವ ದೇಶವನ್ನೂ ಬಿಟ್ಟಿಲ್ಲ. ಬಾಂಗ್ಲಾದೇಶದ ಮೇಲೆ, ಪಾಕಿಸ್ತಾನದ ಮೇಲೆ, ಭಾರಿ ಮಿತ್ರ ರಾಷ್ಟ್ರ ಅಂತ ಕರೆಯುವಂಥ ಪಾಕಿಸ್ತಾನದ ಮೇಲೆ, ಎಲ್ಲರ ಮೇಲೆಯೂ ಈತ ತೆರಿಗೆ ಹೇರಿರುವುದರಿಂದ ನಮ್ಮ ದೇಶವನ್ನು ಬಿಟ್ಟರೂ ಕೂಡ ಬೇರೆ ದೇಶದಿಂದ ತರಿಸ್ಕೊಂಡಾಗ ಅಲ್ಲಿಯೇ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಅದರ ಮಜಾ ಏನಪ್ಪ ಅಂತಂದರೆ, ಭಾಳ ಇಂಟ್ರೆಸ್ಟಿಂಗ್ ಕಹಾನಿ ಮೇ ಟ್ವಿಸ್ಟ್ ಅಂತ ಒಂದಿದೆ. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಏನದು ಕಹಾನಿ ಮೇ ಟ್ವಿಸ್ಟು? ನಾವು ಕಳೆದ ವರ್ಷ 23-24ರಲ್ಲಿ, ಆವಾಗ ನಮಗಿನ್ನೂ ಯಾವುದೇ ಡ್ಯೂಟಿ ಇರಲಿಲ್ಲ, ಈ ವ್ಯಕ್ತಿ ಇರಲೇ ಇಲ್ಲ ಆ ಸಂದರ್ಭದಲ್ಲಿ. ಆವಾಗ ನಾವು ಮಾಡಿದಂಥ ವ್ಯವಹಾರ
24-25ರಲ್ಲಿ ಈಗ ಬರೋದು 25-26ರಲ್ಲಿ ಬರ್ತದೆ. 20 ಲಕ್ಷ ಕೋಟಿ ರೂಪಾಯಿಗಳ ರಫ್ತನ್ನು ಭಾರತದಿಂದ ನಾವು ಅಲ್ಲಿಗೆ ಮಾಡಿದ್ದೇವೆ ಅಮೆರಿಕೆಗೆ. 70 ಲಕ್ಷ ಕೋಟಿ ರೂಪಾಯಿಗಳು ಅಂದರೆ $820 ಶತಕೋಟಿ. ಈಗ ಈ ಪ್ರತಿ ತೆರಿಗೆಯನ್ನು ಹೇರಿದ ಮೇಲೆ 66 ಲಕ್ಷ ರೂಪಾಯಿ ವಸ್ತುಗಳೇನಿದ್ದಾವೆ, 66,30,000 ಕೋಟಿ ರೂಪಾಯಿಗಳು ಅದೇನಿದ್ದಾವೆ ಅದು ತೆರಿಗೆ ರಹಿತವಾದಂಥ ವಸ್ತುಗಳು. ಅಂದರೆ 95% ವಸ್ತುಗಳನ್ನು, ಸರಕುಗಳನ್ನು ನಾವೇನು ಭಾರತ ದೇಶದಿಂದ ಅವ್ರಿಗೆ ಕಳಿಸ್ತೀವೋ ಆ ವಸ್ತುವಿನ ಮೇಲೆ ಈ ತೆರಿಗೆಗಳ ವಿನಾಯಿತಿ ಇದೆ. ಹೀಗಾಗಿ 95% ವಸ್ತುಗಳೇನಿದ್ದಾವೆ ಈ ಟ್ಯಾರಿಫಿನ ಫ್ರೇಮ್ನೊಳಗಡೆ, ವ್ಯಾಪ್ತಿಯೊಳಗಡೆ ಬರಲಾರದಂಥ ವಸ್ತುಗಳು. ಉಳಿಯೋದೆಷ್ಟು? ಕೇವಲ 5% ವಸ್ತುಗಳಿಗೆ ಮಾತ್ರ ನಾವು ಈ ಪ್ರತಿ ತೆರಿಗೆಯನ್ನು ಕಟ್ಟಬೇಕಾದಂಥ ಪ್ರತಿ ತೆರಿಗೆಗೆ ಅವು ಬಾಧ್ಯಸ್ಥ ಆಗ್ತವೆ. ನಾವು ಕಟ್ಟೋದಲ್ಲ, ಅಲ್ಲಿ ಅವ್ರು ಕಟ್ತಾರೆ. ಯಾವ ವಸ್ತುಗಳು? ಎಲೆಕ್ಟ್ರಾನಿಕ್ ವಸ್ತುಗಳು, ಮೆಡಿಕಲ್ ಇಕ್ವಿಪ್ಮೆಂಟ್ಗಳು, ಔಷಧೀಯ ವಸ್ತುಗಳು, ಜನರಿಕ್ ಮೆಡಿಸಿನ್ಸು, ಆಟೋ ಸ್ಪೇರ್ ಪಾರ್ಟ್ಸು ಮತ್ತು ಲೋಹ. ಇಷ್ಟಕ್ಕೆ ತೆರಿಗೆಯಿಂದ ವಿನಾಯಿತಿ ಕೊಡಲಾಗಿದೆ ಅಮೆರಿಕೆಗೆ. ಏಕೆಂದರೆ ಅದು ಅನಿವಾರ್ಯವಾಗಿದೆ. ಅವರಿಗೆ ಅನಿವಾರ್ಯ ವಸ್ತುಗಳ ಮೇಲೆ ಯಾವುದೇ ರೀತಿಯ ತೆರಿಗೆ ಅಲ್ಲಿ ಅಮೆರಿಕದ ಸರ್ಕಾರ ನಮ್ಮ ಮೇಲೆ ವಿಧಿಸಿಲ್ಲ. ಆದ್ದರಿಂದ ನಮಗೆ ಇದರ ಭಾಳ ದೊಡ್ಡದಾದಂಥ ಸಮಸ್ಯೆ ಏನಪ್ಪ ಅಲ್ಲಿಗೆ? ಕೇವಲ 5 ಲಕ್ಷ ಕೋಟಿ ರೂಪಾಯಿಗಳ ವಸ್ತುಗಳ ಮೇಲೆ ಈ ರೀತಿಯಂಥ ಕರಭಾರ ಆಗುತ್ತೆ. ಹಾಗಾದರೆ ಭಾರತ ಈ ರಫ್ತನ್ನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಳ್ತದೆ? ನರೇಂದ್ರ ಮೋದಿಯವರು 2022, 2023 ನಿರಂತರವಾಗಿ ಈ ಕೊಲ್ಲಿ ರಾಷ್ಟ್ರಗಳಿಗೆ ಹೋದರು, ಗಲ್ಫಿಗೆ ಹೋದರು. ಸೌದಿ ಅರೇಬಿಯಾಗೆ ಹೋಗಿ ಬಂದರು, ಮನೆಮಂತಾನೆ ಹೋಗಿದ್ದರು. ಪಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಜಡ್ಡಾದಲ್ಲೇ ಇದ್ದರು. ಅದಕ್ಕಿಂತ ಮುಂಚೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ 3 ಸಲ ಹೋಗಿ ಬಂದರು. ಕತಾರು, ಕುವೈತು ಎಲ್ಲ ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟರು. ಏನು ಮಾಡಿದರು? ಭಾರತ ದೇಶದಲ್ಲಿ ಎಲ್ಲರೂ ಕೇಳೋರು, ನರೇಂದ್ರ ಮೋದಿ ಬರೀ ವಿದೇಶ ಪ್ರವಾಸ ಮಾಡ್ತಾರೆ, ನರೇಂದ್ರ ಮೋದಿ ಬರೀ ವಿದೇಶ ಪ್ರವಾಸ ಮಾಡ್ತಾರೆ ಅಂತ. ಮಜಾ ಅಂದರೆ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಮಾಡಿಕೊಂಡಿರುವಂಥ ಟ್ರೇಡ್ ಡೀಲನ್ನು ನೀವು ಕೇಳಬೇಕು. ಟ್ರೇಡ್ ಡೀಲು, ನಮ್ಮ ಟ್ರೇಡಿಂಗ್ ಪಾರ್ಟ್ನರ್, ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಯಾರು ರಫ್ತಿಗೆ ಅಂತಂದರೆ GCC, ಅಂದರೆ ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್ ಅಂಥೇಳಿ. ಈ ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್ನಲ್ಲಿ ಕುವೈತು, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ ಇಷ್ಟೂ ರಾಷ್ಟ್ರಗಳು ಬರ್ತವೆ. ಅವ್ರ ಜೊತೆ ಎಷ್ಟು ವ್ಯವಹಾರ ಮಾಡಿದ್ದಾರೆ ಅಂತ ಅಂಕಿ ಸಂಖ್ಯೆಗಳನ್ನು ನಿಖರವಾಗಿ ಹೇಳ್ಬಿಡ್ತೇನೆ. 2023-24ರಲ್ಲಿ ಗಲ್ಫ್ ಜೊತೆಗೆ ನಾವು ಮಾಡಿರುವಂಥ ವ್ಯವಹಾರ ಏನಿದೆ ಆ ವ್ಯವಹಾರ $162 ಬಿಲಿಯನ್. $162 ಬಿಲಿಯನ್. ಅದೇ ಏಷ್ಯಾ ದೇಶಗಳ ಜೊತೆ ನಾವು ಮಾಡಿರೋ ಡೀಲು $110. ಅಂದರೆ ಗಲ್ಫ್ ದೇಶಗಳ ಜೊತೆ ನಮ್ಮ ರಫ್ತು ಜಾಸ್ತಿ ಆಗಿದೆ. ಏಷ್ಯನ್ ರಾಷ್ಟ್ರಗಳ ಜೊತೆ ಕೇವಲ $110 ಬಿಲಿಯನ್ ಮಾಡಿದ್ದೀವಿ. ಆಮೇಲೆ ಈ ಯುರೋಪಿಯನ್ ಯೂನಿಯನ್ ಅಂತಿದೆಯಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳು, ಐರೋಪ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಆ ಐರೋಪ್ಯ ರಾಷ್ಟ್ರಗಳ ಜೊತೆ ನಾವು ಮಾಡಿರುವಂಥ ಒಟ್ಟು ರಫ್ತು ಕಳೆದ 2023-24ರಲ್ಲಿ $130-140 ಬಿಲಿಯನ್. ಯುನೈಟೆಡ್ ಸ್ಟೇಟ್ಸ್ ಜೊತೆ ಎಷ್ಟು? $118 ಬಿಲಿಯನ್. ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದರ ಜೊತೆನೇ $84 ಬಿಲಿಯನ್ ವ್ಯವಹಾರ ಮಾಡಿದ್ದೇವೆ. ಸೌದಿ ಅರೇಬಿಯಾ ಜೊತೆ $43 ಬಿಲಿಯನ್ ವ್ಯವಹಾರ ಮಾಡಿದ್ದೇವೆ. ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುತ್ತೆ ಭಾರತದ ಸರ್ಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ. 2023ರಲ್ಲಿ ಒಂದು ಅದ್ಭುತವಾದಂಥ ಡೀಲನ್ನು ನರೇಂದ್ರ ಮೋದಿ ಮಾಡ್ತಾರೆ. ಅವರ ಮಧ್ಯೆ ವ್ಯವಹಾರ ನಡೆಯುವಾಗ ನಾವು ಭಾರತದ ರೂಪಾಯಿಗಳಲ್ಲಿ ಅವ್ರ ಜೊತೆ ವ್ಯವಹಾರ ನಡೆಸ್ತೀವಿ, ಅವರು ದಿರಾಮ್ಗಳಲ್ಲಿ ನಮ್ಮ ಜೊತೆ ವ್ಯವಹಾರ ಮಾಡ್ಬೋದು. ಅಂದರೆ ನಮ್ಮ ಕರೆನ್ಸಿಗಳನ್ನು ಬಳಸಿಕೊಂಡು ವಿನಿಮಯ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ಬೋದು. ನಾವು ಡಾಲರ್ನ ಮೊರೆ ಹೋಗಬೇಕಾಗಿಲ್ಲ. ಈ ಅಮೇರಿಕಾ ಒಂದು ಕೆಲಸವನ್ನು ಮಾಡ್ತೀವಿ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಉತ್ಪನ್ನ ಜಾಸ್ತಿ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಈ ಗಲ್ಫ್ ದೇಶಗಳ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತೀವಿ, ಪೆಟ್ರೋ ಡಾಲರ್ ಅಂತ. ಏನಿದು ಪೆಟ್ರೋ ಡಾಲರ್ ಅಂದರೆ ನಿಮ್ಮ ಪ್ರದೇಶದಲ್ಲಿರುವಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಗಳೇನಿದೆ ಅದನ್ನು ಭೂಮಿಯಿಂದ ಉತ್ಖನನ ಮಾಡುವಂಥ, ನಿಕ್ಷೇಪವನ್ನು ಹೊರಗೆತ್ತುವಂಥ, ಸಂಸ್ಕರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಟೆಕ್ನಾಲಜಿ ನಿಮಗೆ ಕೊಡ್ತೀವಿ. ಅಲ್ಲಿಂದ ತೆಗೆದಂಥ ಏನು ತೈಲ ಬರುತ್ತೆ, ಉತ್ಪಾದನೆ ಬರುತ್ತೆ, ಆ ಪ್ರಾಡಕ್ಟ್ನ ನೀವು ಜಗತ್ತಿಗೆ ಮಾರಾಟ ಮಾಡುವಾಗ ಡಾಲರ್ನಲ್ಲಿ ವ್ಯವಹಾರ ಮಾಡಬೇಕು. ವಿನಿಮಯ ಆಗೋದು ಡಾಲರ್ಲಿ ಆಗಬೇಕು. ಪೆಟ್ರೋ ಡಾಲರ್ ಅಂತ ಕರೀತಾರೆ. ದೇಶ ಯಾವುದೇ ಇರಲಿ, ಭಾರತ ಇರಲಿ, ಚೈನಾ ಇರಲಿ, ಯಾವುದೇ ದೇಶ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಿಡಿ, ಅವ್ರದ್ದೇ ಇರುತ್ತೆ.
ಬೇರೆ ಯಾವುದೇ ರಾಷ್ಟ್ರದ ಜೊತೆ ನೀವು ವ್ಯವಹಾರ ನಡೆಸುವ ಸಂದರ್ಭದಲ್ಲಿ ಈ ಪೆಟ್ರೋ ಡಾಲರ್ ಜೊತೆ ಮೂಲಕ ವ್ಯವಹಾರ ನಡೀಬೇಕು. ಅದಕ್ಕೆ ಡಾಲರ್ ಇದ್ದದನ್ನು ಪೆಟ್ರೋ ಡಾಲರ್ ಅಂತ ಹೆಸರು ಬಂದಿದೆ. ಈ ಬ್ರಿಕ್ಸ್ ದೇಶಗಳು ಬಂದ ಸಂದರ್ಭದಲ್ಲಿ ಏನಾಯಿತು, ಬ್ರಿಕ್ಸ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಏನಂತ, ನಾವು ಯಾಕೆ ಈ ಡಾಲರ್ ಮೇಲೆ ನಿರ್ಭರ ಆಗಬೇಕು, ನಮ್ಮದೇ ಒಂದು ಕರೆನ್ಸಿ ಮಾಡಿ, ನಾವು ಇಷ್ಟೊಂದು ರಾಷ್ಟ್ರಗಳಿದ್ದಾವೆ. ಫಸ್ಟ್ ಶುರು ಮಾಡಿದ್ದು ಬ್ರಿಕ್ಸ್ 5 ರಾಷ್ಟ್ರಗಳು, ಬ್ರಾಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಈಗ ಸುಮಾರು ದೇಶಗಳು ಅದ್ರ ಜೊತೆ ಸೇರಿ 10-12 ದೇಶಗಳಾಗಿಬಿಟ್ಟಿದ್ದಾವೆ. ನಾವು ನಮ್ಮದೇ ಆದಂಥ ಯುರೋಪಿಯನ್ ಯೂನಿಯನ್ ಥರ ಹೇಗೆ ಅವರು ಯೂರೋ ಅಂತ ಮಾಡ್ಕೊಂಡಿದ್ದಾರೋ ಅದೇ ರೀತಿ ನಮ್ಮದೊಂದು ಕರೆನ್ಸಿ ಮಾಡೋಣ. ನೀವು ರೂಪಾಯಿ, ನೀವು ರಿಯಾಲ್ಸು, ದಿರಾಮು, ಈ ರೀತಿ ಬೇರೆ ಬೇರೆ ಬೇಡವೇ ಬೇಡ, ಎಲ್ಲರೂ ಸೇರಿ ಒಂದು ಕರೆನ್ಸಿಯನ್ನು ಮಾಡೋಣ. ಆವಾಗ ನರೇಂದ್ರ ಮೋದಿ ಹೇಳ್ತಾರೆ, ಇದಕ್ಕಿದ್ದ ಹಾಗೆ ನಾವು ಅಮೇರಿಕದ ಜೊತೆ ಸಂಬಂಧವನ್ನು ಕಡ್ಕೊಳ್ಳುವಂಥ ಕೆಲಸ ಮಾಡೋದು ಬೇಡ, ಮೊದಲು ನಾವು ಆರ್ಥಿಕವಾಗಿ ಸದೃಢರಾಗೋಣ, ಎಲ್ಲ ರೀತಿಯಲ್ಲಿ ಎಲ್ಲ ದೇಶಗಳು ಬಾಂಧವ್ಯವನ್ನು ಬೆಳೆಸೋಣ, ಅದಾದಮೇಲೆ ಆರ್ಥಿಕತೆಯ ದೃಷ್ಟಿಯಿಂದ ಆಲೋಚನೆ ಮಾಡಬೇಕು. ಇದು ಇನ್ನೂ ಶೈಶವಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ನಾವು ಈ ರೀತಿ ಇದಕ್ಕಿದ್ದಾಗ ನಮ್ಮದೇ ಕರೆನ್ಸಿ ಮಾಡಿಬಿಡೋದ್ರಿಂದ ಭಾಳ ದೊಡ್ಡದಾದಂಥ ಮುಗ್ಗಟ್ಟು, ಉದ್ವಿಗ್ನ ಸ್ಥಿತಿ ಉಂಟಾಗುವ, ಪ್ರಕ್ಷುಬ್ಧ ವಾತಾವರಣ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ರೀತಿಯ ಪ್ರಯತ್ನ ಬೇಡ ಅಂತಾರೆ. ಅಷ್ಟರಲ್ಲಿ ಚೈನಾ ತನ್ನ ಕರೆನ್ಸಿಯನ್ನು ಬ್ರಿಕ್ಸ್ನಲ್ಲಿ ಚಲಾವಣೆಗೆ ತರಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡುತ್ತೆ. ಅದಕ್ಕೆ ನರೇಂದ್ರ ಮೋದಿ ಹೇಳ್ತಾರೆ, ನಮ್ಮ ರೂಪಾಯಿನೂ ಬೇಡ, ನಿಮ್ಮದು ಬೇಡ, ಯುವಾನು ಬೇಡ, ಯಾವುದು ಬೇಡ, ನಾವು ಈಗೇನಿದೆ ನಮ್ಮ ಕರೆನ್ಸಿಲಿ ವ್ಯವಹಾರ ಮಾಡೋಣ, ನಮ್ಮ ದೇಶಗಳ ಮಧ್ಯೆ ಮಾಡುವಾಗ ನಮ್ಮ ಕರೆನ್ಸಿ ಏನಿದೆ ಅದರ ಜೊತೆ ವಿನಿಮಯ ಮಾಡೋಣ, ದಿರಾಮ್ ಇದ್ದರೆ ದಿರಾಮ್ ಜೊತೆ ವ್ಯವಹಾರ ಮಾಡೋಣ, ನಾವು ನಮ್ಮ ಕರೆನ್ಸಿ ಕೊಡ್ತೀವಿ, ನೀವು ನಿಮ್ಮ ಕರೆನ್ಸಿ ಕೊಡ್ತೀರಿ, ವ್ಯವಹಾರ ಮಾಡೋಣ ಅಂಥೇಳಿ ಅದನ್ನು ಅಷ್ಟಕ್ಕೆ ಸ್ಥಗಿತಗೊಳಿಸ್ತಾರೆ. ಇಷ್ಟೂ ವಿಚಾರಗಳು ಕೂಡ ಡೊನಾಲ್ಡ್ ಟ್ರಂಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಗೊತ್ತಿರಲಾರದ ಹಾಗೆ ಆತ ನಾಟಕವನ್ನು ಆಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಕಡೆ ಈ ಡಾಲರ್ನ ಸ್ಥಿತಿ ಚಿಂತಾಜನಕ ಸ್ಥಿತಿಗೆ ಹೋಗ್ತಾ ಇದೆ, ಯಾರು ಅದನ್ನು ಬಳಸೋದಿಲ್ಲ ಅನ್ನೋದು ಗೊತ್ತಾಗಿದೆ. ಭಾರತ ಇತರೆ ದೇಶಗಳ ಜೊತೆ ಮಾಡಿಕೊಂಡಿರುವಂಥ ಅಗ್ರಿಮೆಂಟ್ ಗೊತ್ತಾಗಿದೆ. ರಷ್ಯಾದ ಜೊತೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವ, ಶಸ್ತ್ರಾಸ್ತ್ರಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಕಳಿಸೋದ್ರ ಬಗ್ಗೆ ಗೊತ್ತಿದೆ. ರಷ್ಯಾನ ತರಿಸ್ಕೊಳ್ಳೋದು ನಾವು ಗೊತ್ತಿದೆ ಅವ್ರಿಗೆ. ಇದಲ್ಲದೆ ಆತನಿಗೆ ಬೋಯಿಂಗ್ ಅನ್ನುವಂಥ ವಿಮಾನದ ಕಾಂಟ್ರಾಕ್ಟ್ ನಿನ್ನೆ ರದ್ದು ಮಾಡಿದರು ಭಾರತ ದೇಶ. F-16 ಬೇಡ ಅಂತ ಹೇಳಿದರು. ಇದೆಲ್ಲವೂ ಆತನಿಗೆ ಯಾವ ರೀತಿ ಕೊತ್ತ ಕುದೀತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಂದರೆ, ಭಾರತವನ್ನು ಹೇಗೆ ಇಕ್ಕಳನಲ್ಲಿ ಸಿಲುಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಒಂದು ಕಡೆ ರಫ್ತಿನಲ್ಲಿ ಯಾವುದೇ ವ್ಯತ್ಯಾಸ ಆದರೆ ಈ ಕಡೆ ಗಲ್ಫ್ ದೇಶಗಳ ಮೂಲಕ ಅದನ್ನು ಹೇಗೆ ಸರಿದೂಗಿಸಬೇಕು ಅನ್ನುವಂಥ ಎಲ್ಲ ಲೆಕ್ಕಾಚಾರ ಮಾಡಿಕೊಂಡೇ ಇಂಥದ್ದೊಂದು ಕಠೋರ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಭಾಳ ಜನರಿಗೆ ಏನು ಅನಿಸುತ್ತೆ, ನರೇಂದ್ರ ಮೋದಿ ಬರೀ ಫಾರಿನ್ ಟೂರ್ ಮಾಡ್ತಾರೆ, ಫೋಟೋ ತೆಗೆಸ್ಕೊಂಡು ಬರ್ತಾರೆ, ಫೋಟೋ ಶೂಟ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಆದರೆ ದೇಶದ ಬಗ್ಗೆ ಅಮೂಲಾಗ್ರವಾದಂಥ ಆಲೋಚನೆ ಮಾಡುವಂಥ, ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಂಥ ನರೇಂದ್ರ ಮೋದಿ ಇಂಥ ಡೊನಾಲ್ಡ್ ಟ್ರಂಪ್ಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲವರಾಗಿರ್ತಾರೆ. ನಮ್ಮ ವಿಪಕ್ಷದವರಿಗೆ ಇದು ಅರ್ಥ ಆಗೋದಿಲ್ಲ. ಮೊನ್ನೆ ಭಾಳ ಚೆನ್ನಾಗಿ ಹೇಳಿದರು ಇವರು, ಯಾರು, ಶಶಿ ಥರೂರ್ ಹೇಳಿದರು, ರಷ್ಯಾದ ಜೊತೆ ಅಮೇರಿಕ ವ್ಯವಹಾರ ಮಾಡ್ತಾ ಎಲ್ಲವನ್ನೂ ತರಿಸ್ಕೋತದ ಅವ್ರ ಜೊತೆ, ನಮ್ಮ ವಿಷಯಕ್ಕೆ ಈ ರೀತಿ ಮಾಡ್ತಾರೆ, ಇಂಥ ಯಾವುದೇ ಪಕ್ಷಪಾತ ಧೋರಣೆಯನ್ನು ಭಾರತ ಸಹಿಸೋದಿಲ್ಲ ಅಂತ ಹೇಳಿದರು. ಇರೋದು ಕಾಂಗ್ರೆಸ್ನಲ್ಲಿ, ಹೇಳಿದ್ದು ದೇಶದ ಬಗ್ಗೆ. ಇದೇ ಮಾತನ್ನು ರಾಹುಲ್ ಗಾಂಧಿ ಬಾಯಲ್ಲಿ ಹೇಳಿಸಿ ನೋಡೋಣ. ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಅಂಥ ಮಾತುಗಳನ್ನು ಹೇಳಲಾರ. ಡೊನಾಲ್ಡ್ ಟ್ರಂಪ್ನ ಬಗ್ಗೆ ವಿರುದ್ಧವಾಗಿ ಒಂದೇ ಒಂದು ಮಾತನ್ನು ಆಡಿ ಅಂತ ಹೇಳಿ ನೋಡೋಣ, ಖಂಡಿತವಾಗಿ ಮಾತಾಡೋದಿಲ್ಲ ಮನುಷ್ಯ. ಪ್ರಿಯಾಂಕಾ ವಾಡ್ರಾ ಮಾತಾಡಲಿ. ಪ್ರಿಯಾಂಕಾ ವಾಡ್ರಾ ಮೊನ್ನೆ ಸಂಸತ್ನಲ್ಲಿ ಭಾರತೀಯರು 26 ಜನರು ಸಾವು ಅಂತಿದ್ರು. ಏನು ದೇಶ ಕೇಳೋರು ಸಾಯಿಸಿದ್ರ ಅವರು? ನಿನ್ನ ಧರ್ಮ ಯಾವುದು ಅಂತ ಕೇಳಿ ಸಾಯಿಸಿರೋದು. ಈ ರೀತಿ ದುರಾಲೋಚನೆ ಇರುವಂಥ ಜನ, ಅಮೇರಿಕ ನಮ್ಮ ಮೇಲೆ ಕಡಿವಾಣ ಹಾಕಿದರೆ ನರೇಂದ್ರ ಮೋದಿಗೆ ನಷ್ಟ ಅಂತ ಭಾರತವನ್ನು ಬಲಿ ಕೊಡುವಂಥ ಜನ, ಇಂಥವರ ಮಧ್ಯೆಯೂ ನರೇಂದ್ರ ಮೋದಿ ಈ ರೀತಿ ದೇಶಕ್ಕಾಗಿ ತುಡಿತಾರಲ್ಲ, ಹೀಗಾಗಿ ಅವ್ರಿಗೊಂದು ನಮಸ್ಕಾರ ಹೇಳಬೇಕಂತ ನನಗೆ ಯಾವಾಗಲೂ ಅನಿಸೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.